ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದ ಹಸು ಹಾಲಿನ ಗಿಣ್ಣು ಮಾಡುವುದು ಹೇಗೆ ಎಂದು ತೋರಿಸುತ್ತಿದ್ದೇನೆ. ಸುಲಭವಾಗಿ, ಸರಳವಾಗಿ, ಕಡಿಮೆ ಸಾಮಗ್ರಿಗಳಿಂದ ಗಿಣ್ಣು ಮಾಡುವುದನ್ನು ತೋರಿಸುತ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೂತಾಗೂ ಇದೆ, ಬಹಳ ಟೇಸ್ಟಾಗೂ ಇದೆ. ಒಂದು ಸರಿ ಗಿಣ್ಣು ತಿಂದರೆ ಮತ್ತೆ ಮತ್ತೆ ಗಿಣ್ಣು ತಿನ್ನಬೇಕು ಎನಿಸುತ್ತೆ. ಇದು ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಹಸು ಅಥವಾ ಎಮ್ಮೆ ಕರು ಹಾಕಿದ 5 ದಿನಗಳ ಹಾಲಿನಿಂದ ಗಿಣ್ಣು ಮತ್ತು ಸಿಹಿ ತಿನಿಸುಗಳನ್ನು ಮಾಡಬಹುದು. ಮಗುವಿಗೆ ತಾಯಿಯ ಮೊದಲ ದಿನದ ಹಾಲು ಎಷ್ಟು ಶ್ರೇಷ್ಠವೋ ಹಾಗೆ ಹಸು ಅಥವಾ ಎಮ್ಮೆ ಕರು ಹಾಕಿದ ಮೊದಲ 5 ದಿನಗಳ ಹಾಲು ಕೂಡ ಅಷ್ಟೇ ಶ್ರೇಷ್ಠವಾದ ಹಾಲು. ಈ ಹಾಲನ್ನು ಗೀಬು ಎಂದು ಕರೆಯುತ್ತಾರೆ. ಈ ಗೀಬಿನಿಂದ ಸಿಹಿಯಾದ ಗಿಣ್ಣು ಮಾಡಬಹುದು. ಇದು ತುಂಬ ಪೌಷ್ಟಿಕವಾಗಿರುತ್ತದೆ. ವಿಟಮಿನ್, ಪ್ರೋಟೀನ್, ಕೊಬ್ಬಿನ ಅಂಶ ಹೇರಳವಾಗಿರುತ್ತದೆ. ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂಥ ಆರೋಗ್ಯಕರವಾದ ಗಿಣ್ಣು ಮಾಡೋದೇಗೆ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಅರ್ಧ ಲೀಟರ್ನಷ್ಟು ಪ್ಲೈನ್ ಹಾಲು ಹಾಕಿಕೊಳ್ಳುತ್ತಿದ್ದೇನೆ. ಹಸು ಕರು ಹಾಕಿದ 2ನೇ ದಿನದ ಹಾಲನ್ನು 200 ml ಸೇರಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ 1 ಕಪ್ ಸಕ್ಕರೆ ಸೇರಿಸಿಕೊಳ್ಳುತ್ತಿದ್ದೇನೆ. ಸಕ್ಕರೆಯನ್ನು ನೀವು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬಹುದು. ಇಲ್ಲಿ ನಾನು 5 ಅಥವಾ 6 ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸುತ್ತಿದ್ದೇನೆ. ಈಗ ಸಕ್ಕರೆ ಪೂರ್ತಿ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ. ಗಿಣ್ಣು ಪಾತ್ರೆಗೆ ಅಂಟುವುದಿಲ್ಲ. ಈಗ ಪಾನ್ಗೆ ಒಂದು ರಿಂಗ್ ಅಥವಾ ಸ್ಟ್ಯಾಂಡನ್ನು ಇಟ್ಟು ಸ್ವಲ್ಪ ನೀರನ್ನು ಹಾಕಿ, ನೀರು ಬಿಸಿಯಾದ ಮೇಲೆ ಎಣ್ಣೆ ಹಚ್ಚಿದ ಪಾತ್ರೆಯನ್ನು ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ಹಾಲನ್ನು ಇದಕ್ಕೆ ಸೇರಿಸಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ 15 ರಿಂದ 20 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹಬೆಯಲ್ಲಿ ಬೇಯಿಸಬೇಕು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಆರಲು ಬಿಡೋಣ. ಪೂರ್ತಿ ತಣ್ಣಗಾಗಬೇಕು. ಬೇಕಿದ್ದರೆ ಸ್ವಲ್ಪ ಸಮಯ ಫ್ರಿಜ್ನಲ್ಲಿ ಇಡಬಹುದು. ಇದು ತಣ್ಣಗಾದ ನಂತರ ಕೇಕ್ ಥರ ಕಟ್ ಮಾಡಿಕೊಳ್ಳಬಹುದು. ಗೀಬನ್ನು ಚೆನ್ನಾಗಿ ಒಣಗಿಸಿ ಇಟ್ಟುಕೊಂಡು ಯಾವಾಗ ಬೇಕಾದರೂ ಗಿಣ್ಣು ಮಾಡಿಕೊಳ್ಳಬಹುದು. ನೋಡಿ, ಗಿಣ್ಣು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಿಮಗೆ ಯಾವ ಶೇಪ್ಗೆ ಬೇಕು ಅದೇ ರೀತಿ ಕಟ್ ಮಾಡಿಕೊಳ್ಳಬಹುದು. ಗೀಬಿನಲ್ಲಿ ವಿಟಮಿನ್, ಪ್ರೋಟೀನ್, ಕೊಬ್ಬಿನ ಅಂಶ ಹೇರಳವಾಗಿ ಇರುವುದರಿಂದ ಪೌಷ್ಟಿಕಾಂಶಗಳ ಕೊರತೆ ಇದ್ದವರಿಗೆ ಇದು ಉತ್ತಮವಾದ ಆಹಾರವಾಗಿದೆ. ಇದು ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವುದಕ್ಕೆ ಸಹಕರಿಸುತ್ತದೆ. ಈ ರೀತಿ ಗಿಣ್ಣು ಮನೆಯಲ್ಲೇ ಮಾಡಿಕೊಳ್ಳಬಹುದು. ನೀವು ಕೂಡ ಟ್ರೈ ಮಾಡಿ. ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಾಗೂ ಇರುತ್ತೆ. ತುಂಬ ಸ್ಮೂತಾಗೂ ಇದೆ. ನಾನು ಇವತ್ತು ಮಾಡಿದ ಗಿಣ್ಣು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಲೈಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.